ಪತ್ನಿ ವಿರುದ್ಧವೇ ಸಾಲು ಸಾಲು ಆರೋಪ ಮಾಡಿದ್ದು ಯಾಕೆ ಶಂಕರ್? ಮನೆಯೊಳಗಿನ ಕಿಚ್ಚೆ ಮನೆ ಮಂದಿಯನ್ನ ಸುಟ್ಟು ಹಾಕಿದ. ಗಂಡನನ್ನ ಹೆದರಿಸಲು ಕೈ ಕೊಯ್ದುಕೊಂಡಿದ್ದಳ ಸಿಂಚನ. ನೋಡೋಣ ಕುಟುಂಬ ಕಲಹ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ನಡೆದಿರೋ ಘೋರ ದುರಂತದ ಬಗ್ಗೆ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿವೆ. ಮನೆಯೊಳಗಿನ ಕಿಚ್ಚು ಮನೆ ಮಂದಿಯನ್ನೆಲ್ಲ ಸುಟ್ಟು ಹಾಕಿದ್ದು ಜಗಳದಿಂದ ಸಂಸಾರ ಸರ್ವನಾಶವಾಗಿದೆ. 8 ಪುಟಗಳ ದೂರಿನಲ್ಲಿ ಪತ್ನಿ ವಿರುದ್ಧ ಶಂಕರ್ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ದು, ಮಗಳ ಸಂಸಾರ ತಿದ್ದಬೇಕಿದ್ದ ತಾಯಿಯೇ ದಾರಿ ತಪ್ಪಿಸಿದ್ದಾಳೆ ಎಂದು ದೂರಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿರೋದೇ ಪತ್ನಿ ಎಂದು ಶಂಕರ್ ಆರೋಪ ಮಾಡಿದ್ದಾರೆ. ನನ್ನ ಮಗಳಿಗೆ ನನ್ನ ಹೆಂಡತಿ ಪ್ರಚೋದನೆ ನೀಡ್ತಿದ್ದಳು. ನನ್ನ ಮಗಳು ಸಿಂಚನ ಮಾತ್ರ ಚೆನ್ನಾಗಿರ್ಬೇಕು, ಆಕೆ ಗಂಡ ಮನೆಯವರು ಏನಾದ್ರೂ ಆಗ್ಲಿ ಅಂತಿದ್ಲು ಅಂತ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಶಂಕರ್ ಆರೋಪ ಮಾಡಿದ್ದಾರೆ. ಗಂಡನ ಜೊತೆಯಲ್ಲಿ ಬಾಳದಂತೆ ಹೇಳಿಕೊಡ್ತಿದ್ಲು, ಬೀಗರಿಗೆ ಗೌರವ ಕೊಡದಂತೆ ಹೇಳಿಕೊಡ್ತಿದ್ಲು. ಈ ವಿಚಾರ ಗೊತ್ತಾಗಿ ನಾನೇ ನನ್ನ ಪತ್ನಿಗೆ ಬುದ್ಧಿ ಹೇಳಿದ್ದೇನೆ, ಇದನ್ನೆಲ್ಲ ನಾನೇ ಕಣ್ಣಾರೆ ಕಂಡಿದ್ದೇನೆ ಎಂದು ಶಂಕರ್ ಆರೋಪಿಸಿದ್ದಾರೆ. ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಶಂಕರ್ ಹಲವು ವಿಚಾರಗಳನ್ನ ತಿಳಿಸಿದ್ದಾರೆ. ದೊಡ್ಡ ಗಲಾಟೆಗಳು ಹಲವಾರು ಬಾರಿ ನಡೆದಿವೆ ಅಂತ ಶಂಕರ್ ಹೇಳಿದ್ದಾರೆ. ಅಳಿಯನೊಟ್ಟಿಗೆ ಹೊಂದಿಕೊಂಡು ಹೋಗಬೇಕು ಅಂತ ನನ್ನ ಮಗಳು ಸಿಂಚನಾಗಿ ನಾನು ಬುದ್ಧಿ ಹೇಳಿದ್ದೆ. ಈ ವೇಳೆ ನನ್ನ ಪತ್ನಿ ಭಾರತಿ ನನ್ಮೇಲೆ ಸಿಟ್ಟಾಗಿ ನೀನು ಅಳಿಯನ ಪರ ಮಾತನಾಡ್ತಿದ್ದೀಯಾ ಎಂದು ನನಗೆ ಹೀನಾಮಾನವಾಗಿ ಬೈದಿದ್ಲು. ಇದೇ ವಿಚಾರಕ್ಕೆ ಹಲವು ಸಲ ದೊಡ್ಡ ಗಲಾಟೆಗಳೇ ನಡೆದಿವೆ ಅಂತ ಶಂಕರ್ ತಿಳಿಸಿದ್ದಾರೆ. ಐವರ ಸಾವಿನ ವಿಚಾರವಾಗಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಂದಿದೆ. ಶಂಕರ್ ಪುತ್ರಿ ಸಿಂಚನಾ ಪತಿಯನ್ನ ಹೆದರಿಸಲು ಕೈ ಕೊಯ್ದುಕೊಂಡಿದ್ರಂತೆ. ಗಂಡನ ಮನೆಯಲ್ಲಿ ಕೈ ಕೊಯ್ದುಕೊಂಡಿರುವುದಾಗಿ ದೂರಿನಲ್ಲಿ ಮೃತ ಸಿಂಚನಾ ತಂದೆ ಶಂಕರ್ ಆರೋಪಿಸಿದ್ದಾರೆ. ಹೆಚ್ಚು ರಕ್ತ ಸುರಿದು ಮೂರ್ಛೆ ಹೋಗುವ ಸ್ಥಿತಿಗೆ ಹೋಗಿದ್ಲು. ನಂತರ ಅಳಿಯನಿಗೆ ನಾನೇ ಆಸ್ಪತ್ರೆಗೆ ಸೇರಿಸಲು ಹೇಳಿದ್ದೆ ಎಂದು ದೂರಿನಲ್ಲಿ ಹೇಳಿದ್ದಾರೆ. ಮಗುವಿಗೆ ಕಿವಿ ಚುಚ್ಚಿಸುವ ವಿಚಾರಕ್ಕೂ ಶಂಕರ್ ಮನೆಯಲ್ಲಿ ಕಿರಿಕ್ ನಡೆದಿತ್ತು. ಸಿಂಧು ರಾಣಿ ಮತ್ತು ಶ್ರೀಕಾಂತ್ ನಡುವೆ ಜಗಳವಾಗಿತ್ತಂತೆ. ನಮ್ಮ ಕಡೆ ಹೆಣ್ಣು ಮಕ್ಕಳಿಗೆ ಮಾತ್ರ ಕಿವಿ ಚುಚ್ಚಿಸುವುದು, ನಾವು ಗಂಡು ಮಕ್ಕಳಿಗೆ ಕಿವಿ ಚುಚ್ಚಿಸಲ್ಲ ಎಂದಿದ್ದ ಶ್ರೀಕಾಂತ್, ನೀವು ಮಗುವಿಗೆ ಕಿವಿ ಚುಚ್ಚಿದ್ದೀರಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಈ ವೇಳೆ ನಾನು 2 ದಿನ ಊರಿನಲ್ಲಿ ಇರಲಿಲ್ಲ, ಆಗ ಕಿವಿ ಚುಚ್ಚಿಸಿದ್ದಾರೆ ಅಂತ ಅಳಿಯ ಶ್ರೀಕಾಂತ್ಗೆ ಶಂಕರ್ ಹೇಳಿದ್ರಂತೆ. ದೂರಿನಲ್ಲಿ ಮನೆಯಲ್ಲಿನ ಕಲಹಗಳ ಬಗ್ಗೆ ಪ್ರತಿ ವಿಷಯವನ್ನು ಶಂಕರ್ ಬಿಚ್ಚಿಟ್ಟಿದ್ದು, ಕಿವಿ ಚುಚ್ಚಿಸುವ ವಿಚಾರಕ್ಕೆ ನಡೆದ ಜಗಳದ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ. ಸಿಂಧುಗೆ ಫೋನ್ ಮಾಡಿದಾಗ ಪತಿ ಜೊತೆ ಒರಟಾಗಿ ಉತ್ತರಿಸಿದ್ಲು, ಕಿವಿ ಚುಚ್ಚಿದ್ರೆ ಪ್ರಪಂಚ ಮುಳುಗುತ್ತಾ ಅಂತ ಉತ್ತರಿಸಿದ್ಲು ಅಂತ ದೂರಿನಲ್ಲಿ ಅಳಿಯನ ಹೇಳಿಕೆಯನ್ನು ಶಂಕರ್ ಉಲ್ಲೇಖಿಸಿದ್ದಾರೆ. ಕಿವಿ ಚುಚ್ಚಿಸುವ ವಿಚಾರಕ್ಕೆ ತಗಾದೆ ತೆಗೆದಿದ್ದ ಸಿಂಧು ರಾಣಿ ಪತಿ ಶ್ರೀಕಾಂತ್ ಜೊತೆ ಒರಟಾಗಿ ವರ್ತಿಸಿದ್ರಂತೆ. ವಿಚಾರ ತಿಳಿದು ತಕ್ಷಣವೇ ಸಿಂಧುಗೆ ಫೋನ್ ಮಾಡಿದ್ದ ಶಂಕರ್ ಬುದ್ಧಿವಾದ ಹೇಳಿದ್ದೆ ಅಂತ ತಿಳಿಸಿದ್ದಾರೆ. ತಾಯಿ ಮಾತನ್ನ ಕೇಳ್ಕೊಂಡು ಇಲ್ಲೇ ಇರ್ತೀಯಾ ಅಥವಾ ಗಂಡನ ಮನೆಗೆ ಹೋಗ್ತೀಯಾ ಎಂದಿದ್ದೆ. ಇಷ್ಟಕ್ಕೆ ಸಿಂಧು ನನ್ನೊಂದಿಗೆ ರಂಪಾಟ ಮಾಡಿ ನನಗೆ ಬೈದಿದ್ಲು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಅಪ್ಪ ಶಂಕರ್ಗೆ ಪುತ್ರಿ ಏಕವಚನದಲ್ಲೇ ಆವಾಜ್ ಹಾಕಿದ್ರಂತೆ. ಮನೆಗೆ ಬಾರೋ, ಮನೆಗೆ ಬಂದು ಕಾಲಿಡು ನೋಡ್ತೇನೆ, ನೀನು ಬಾ, ಶ್ರೀಕಾಂತ್ ನನ್ನು ಕರೆದುಕೊಂಡು ಬಾ, ಅವನನ್ನು ನೋಡ್ತೇನೆ ಅಂತ ರಂಪಾಟ ಮಾಡಿದ್ದಳು ಅಂತ ದೂರಿನಲ್ಲಿ ಶಂಕರ್ ಹೇಳಿದ್ದಾರೆ. ಮನೆ ನನ್ನ ಹೆಸರಲ್ಲಿದೆ, ನನಗೆ ಹೀಗೆ ಹೇಳ್ತೀಯಾ ಎಂದು ಹೇಳಿದೆ. ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸ್ತೇನೆ ಎಂದು ರೇಗಿದ್ದೆ. ತಾಯಿ ಮಕ್ಕಳು ಸೇರಿ ನಾಮಕರಣ ಮಾಡುವುದಿಲ್ಲ ಎಂದು ಜಗಳ ಆಡಿದ್ರು ಅಂತ ಶಂಕರ್ ಹೇಳಿದ್ದಾರೆ. ಬಾರ್ ವಿಚಾರವಾಗಿಯೂ ಶಂಕರ್ ಹಾಗೂ ಅವರ ಪುತ್ರ ಮಧುಸಾಗರ್ ನಡುವೆ ಕಿರಿಕ್ ನಡೆದಿತ್ತು. ನನ್ನ ಮಗನ ಹೆಸರಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಿದ್ದೆ, ಮಾಲೀಕರಿಗೆ 20 ಲಕ್ಷ ಕೊಟ್ಟಿದ್ದೆ ಅಂತ ದೂರಿನಲ್ಲಿ ಶಂಕರ್ ಉಲ್ಲೇಖಿಸಿದ್ದಾರೆ. 15 ವರ್ಷಕ್ಕೆ ಬಾಡಿಗೆ ಪಡೆಯಲು ಆಗಸ್ಟ್ 3ರಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದೆ. ಮೊದಲು ರಿಜಿಸ್ಟರ್ ಮಾಡಿಸಿಕೊಳ್ಳಲು ಒಪ್ಪಿದ್ದ ಮಧುಸಾಗರ್ ಟ್ರೇಡ್ ಲೈಸೆನ್ಸ್ ಹಾಗೂ ಅಕೌಂಟ್ ತೆರೆಯಲು ಒಪ್ಪಿರಲಿಲ್ಲ. ಸಹಿ ಹಾಕಲ್ಲ ಅಂತ ಹಠ ಹಿಡಿದು ₹1 ಹಣ ಕೊಡಲ್ಲವೆಂದು ಹೇಳಿದ್ದ ಅಂತ ಶಂಕರ್ ತಿಳಿಸಿದ್ದಾರೆ. ಶಂಕರ್ ಕುಟುಂಬ ಆತ್ಮಹತ್ಯೆಗೆ ಶರಣಾಗಿದ್ದು ಭಾನುವಾರ ಅಲ್ಲ, ಸೋಮವಾರನ. ಸೂಸೈಡ್ಗೆ 20 ದಿನದ ಹಿಂದೆಯೇ ರೆಡಿಯಾಗಿತ್ತ ಪ್ಲಾನ್. ಪೊಲೀಸರ ವಿಚಾರಣೆಯಲ್ಲಿ ಸಿಂಚನಾ ಸಿಂಧು ರಾಣಿಯ ಪತಿಯರು ಹೇಳಿದ್ದೇನು ನೋಡೋಣ ಡೆತ್ ಮಿಸ್ಟ್ರಿ ನ್ಯೂಸ್ ಟಾಪ್ 9 ನಲ್ಲಿ.
ಶಂಕರ್ ಕುಟುಂಬ ಆತ್ಮಹತ್ಯೆಗೆ ಶರಣಾಗಿದ್ದು ಭಾನುವಾರ ಅಲ್ಲ ಸೋಮವಾರ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶಂಕರ್ ಕುಟುಂಬಸ್ಥರು ಸೋಮವಾರ ಬೆಳಗ್ಗೆ ಆನ್ಲೈನ್ನಲ್ಲಿ ಊಟ ಪಾರ್ಸೆಲ್ ತರಿಸಿಕೊಂಡಿದ್ರು. ಊಟ ತರಿಸಿದ್ದನ್ನ ಎದುರು ಮನೆಯಲ್ಲಿರೋ ಜನ ಗಮನಿಸಿದ್ರು. ಆ ಬಳಿಕ ಆಫ್ ಆದ ಮನೆಯ ಲೈಟ್ ನಿನ್ನೆಯವರೆಗೂ ಆನ್ ಆಗಿಲ್ಲ. ಹೀಗಾಗಿ ಎಲ್ಲಾದ್ರೂ ಹೋಗಿರಬಹುದೆಂದು ಸ್ಥಳೀಯರು ಸುಮ್ಮನಿದ್ರು. ಸೋಮವಾರ ಸಂಜೆ ಅಥವಾ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ಇದೆ ಅಂತ ಪೊಲೀಸರಿಗೆ ಸ್ಥಳೀಯರು ತಿಳಿಸಿದ್ದಾರೆ. ತಡವಾಗಿ ಬೆಳಕಿಗೆ ಬಂದಿರೋ ಐವರ ಸಾವಿನಿಂದ ಬೆಂಗಳೂರೇ ಬೆಚ್ಚಿಬಿದ್ದಿದೆ. ಆದರೆ 20 ದಿನದ ಹಿಂದೆಯೇ ಆತ್ಮಹತ್ಯೆ ಪ್ಲಾನ್ ರೆಡಿಯಾಗಿತ್ತು ಅಂತ ಹೇಳಲಾಗ್ತಿದೆ. 20 ದಿನಗಳ ಹಿಂದೆ ಸಿಂಧೂರಾಣಿ ನೇಣು ಹಾಕಿಕೊಳ್ಳೋಕೆ ಯತ್ನಿಸಿದ್ರಂತೆ. ಅದನ್ನ ನೋಡಿ ಬೆಚ್ಚಿಬಿದ್ದ ಸಿಂಧೂರಾಣಿ ತಾಯಿ ಭಾರತಿ ಸಾಯೋದಾದ್ರೆ ಎಲ್ಲರೂ ಒಟ್ಟಿಗೆ ಸಾಯೋಣ ಅಂದಿದ್ರಂತೆ. ಆಗ ಅಂದುಕೊಂಡಂತೆ ಈಗ ಎಲ್ಲರೂ ನೇಣಿಗೆ ಶರಣಾದ್ರ ಅನ್ನೋ ಅನುಮಾನ ಕಾಡ್ತಿದೆ. ಬೆಂಗಳೂರಿನಲ್ಲಿ ನಡೆದಿರೋ ಘೋರ ದುರಂತದಲ್ಲಿ 5 ಮೃತಪಟ್ಟಿದ್ದು ಪವಾಡದ ರೀತಿಯಲ್ಲಿ ಮಗು ಬದುಕುಳಿದಿದೆ. ಆದರೆ ಮಗು ಪ್ರೇಕ್ಷಾ ಕೊಲ್ಲೋದಕ್ಕೂ ನಡೆದಿದ್ದ ಪ್ರಯತ್ನ ಅನ್ನೋ ಶಂಕೆ ವ್ಯಕ್ತವಾಗಿದ್ದು ಮಗುವಿಗೆ ನಿದ್ರೆ ಮಾತ್ರೆ ತಿನ್ನಿಸಿರೋ ಅನುಮಾನ ಮೂಡಿದೆ. ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ಸಂಗತಿ ಬಯಲಾಗ್ತಿದ್ದು ಘಟನೆ ನಡೆದು 5 ದಿನ ಕಳೆದ್ರೂ ಊಟ ತಿಂಡಿ ಸಿಗದಿದ್ರೂ ಪ್ರೇಕ್ಷಾ ಬದುಕುಳಿದಿದ್ದಾಳೆ. ಐವರ ಸಾವಿನ ಬಗ್ಗೆ ಶಂಕರ್ ದೂರು ದಾಖಲಿಸಿ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. ಆದರೆ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಹೀಗಾಗಿ ಮೊಬೈಲ್ಗಳಿಂದ ಐವರ ಸಾವಿನ ರಹಸ್ಯ ಬಯಲಾಗುತ್ತಾ ಅನ್ನೋ ಅನುಮಾನ ಮೂಡಿದೆ. ಮನೆಯಲ್ಲಿದ್ದ 4 ಮೊಬೈಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭಾರತಿ, ಸಿಂಚನಾ, ಸಿಂಧೂರಾಣಿ, ಮಧುಸಾಗರ್ರ ಮೊಬೈಲ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಐವರ ಸಾವಿನ ಬಗ್ಗೆ ತನಿಖೆ ನಡೆಸುತ್ತಿರುವ ಪೊಲೀಸರು ಮೃತ ಸಿಂಚನಾರ ಪತಿ ಪ್ರವೀಣ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. 6 ವರ್ಷದ ಹಿಂದೆ ಸಿಂಚನಾ ಮದುವೆಯಾಗಿದ್ದ ಪ್ರವೀಣ್ ಜಕ್ಕೂರು ಬಳಿ ಮನೆ ಮಾಡಿಕೊಂಡು ತಂದೆ ತಾಯಿ ಜೊತೆ ವಾಸವಾಗಿದ್ದಾರೆ. ಪ್ರವೀಣ್ ತಂದೆ ತಾಯಿ ಜೊತೆ ಇಷ್ಟವಿರದ ಸಿಂಚನಾ ಬೇರೆ ಮನೆ ಮಾಡಿದ್ರೆ ಬರ್ತೀನಿ ಅಂತಿದ್ಲಂತೆ. 1.5 ವರ್ಷದ ಹಿಂದೆ ತಂದೆ ಮನೆಗೆ ಬಂದಿದ್ದ ಸಿಂಚನಾ ಪದೇ ಪದೇ ಬೇರೆ ಮನೆ ಮಾಡುವಂತೆ ಹೇಳ್ತಿದ್ರಂತೆ. ಪೊಲೀಸರ ವಿಚಾರಣೆ ವೇಳೆ ಎಲ್ಲಾ ವಿಚಾರಗಳನ್ನ ಪ್ರವೀಣ್ ತಿಳಿಸಿದ್ದು ಮಗು ಉಳಿದಿದ್ದೇ ಪವಾಡ ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿಂಧೂರಾಣಿ ಪತಿ ಶ್ರೀಕಾಂತ್ರನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. 2021ರ ಫೆಬ್ರವರಿಯಲ್ಲಿ ಸಿಂಧೂರಾಣಿ ಜೊತೆ ಆಂಧ್ರಪ್ರದೇಶದ ಗೋರಂಟ್ಲ ನಿವಾಸಿ ಶ್ರೀಕಾಂತ್ ಮದುವೆಯಾಗಿದ್ರು. ಅರೇಂಜ್ ಮ್ಯಾರೇಜ್ ಆಗಿದ್ದ ಶ್ರೀಕಾಂತ್ ಹಾಗೂ ಸಿಂಧೂರಾಣಿಯ 9 ತಿಂಗಳ ಮಗು ದುರ್ಘಟನೆಯಲ್ಲಿ ಸಾವಿಗೀಡಾಗಿದ್ದು ಪೊಲೀಸರ ವಿಚಾರಣೆ ವೇಳೆ ಶಂಕರ್ ಅಳಿಯ ಶ್ರೀಕಾಂತ್ ಮಾಹಿತಿ ನೀಡಿದ್ದಾರೆ. ನಾಮಕರಣಕ್ಕೂ ಮುನ್ನವೇ ಪುಟ್ಟ ಕಂದಮ್ಮ ಪ್ರಾಣ ಬಿಟ್ಟಿದೆ. ಇದೇ ತಿಂಗಳು 2ರಂದು ನಾಮಕರಣ ನಡೆಯಬೇಕಿತ್ತು. ಬೆಂಗಳೂರಿನ ಬಸವೇಶ್ವರ ನಗರದ ಹಾಲ್ ಕೂಡ ಬುಕ್ ಮಾಡಲಾಗಿತ್ತು. ಆದರೆ ಮನೆಯಲ್ಲಿ ಜಗಳ ಶುರುವಾಗಿದ್ರಿಂದ ನಾಮಕರಣ ರದ್ದು ಮಾಡಿದ್ರು. ಇನ್ನು ಹೆಣ್ಣು ಮಕ್ಕಳ ಮನಸ್ಸು ಕೆಡಿಸಿ ನನ್ನ ವಿರುದ್ಧವೇ ಎತ್ತಿ ಕಟ್ಟಿದ್ದಳು ಅಂತ ಪತ್ನಿ ಭಾರತಿ ವಿರುದ್ಧ ಪತಿ ಶಂಕರ್ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಸಾಂಸಾರಿಕ ಕಲಹಕ್ಕೆ ಇಡೀ ಕುಟುಂಬವೇ ಬಲಿಯಾಗಿದೆ. ಕೌಟುಂಬಿಕ ಕಲಹಕ್ಕೆ ಬೇಸತ್ತಿದ್ದ ಶಂಕರ್ ಆಶ್ರಮ ಆರಂಭಿಸುವ ಆಲೋಚನೆಯಲ್ಲಿದ್ರಂತೆ. ಮಗನ ಮದುವೆ ಮಾಡಿ ಪತ್ನಿಯನ್ನ ಮಗನ ಜೊತೆ ಬಿಡಬೇಕಿತ್ತು. ಬಳಿಕ ತಾವು ಆಶ್ರಮ ಆರಂಭಿಸುವ ಯೋಜನೆಯಲ್ಲಿ ಶಂಕರ್ ಇದ್ರಂತೆ. ಆದರೆ ಅಷ್ಟರಲ್ಲೇ ಭೀಕರ ದುರಂತ ಸಂಭವಿಸಿದೆ. ಶಂಕರ್ ಪುತ್ರ ಮಧುಸಾಗರ್ ಮದುವೆಗೆ ಹೆಣ್ಣು ಮಕ್ಕಳಿಬ್ಬರೇ ಅಡ್ಡಿಯಾಗಿದ್ರಂತೆ. ಮುರಿದು ಬಿದ್ದಿದ್ದ ಹೆಣ್ಣು ಮಕ್ಕಳ ಸಂಸಾರದಿಂದ ಮದುವೆಗೆ ಅಡ್ಡಿಯಾಗಿ ಸಿಂಚನಾ ಸಿಂಧೂರಾಣಿ ಸಂಸಾರ ಸರಿಪಡಿಸಲು ಶಂಕರ್ ಪ್ರಯತ್ನಿಸುತ್ತಿದ್ರು. ತಾಯಿಯ ಮಾತಿನಂತೆ ಗಂಡನ ಮನೆಗೆ ಹೋಗದ ಸಿಂಚನಾ ಸಿಂಧೂರಾಣಿ ತವರು ಮನೆಯಲ್ಲೇ ಉಳಿದಿದ್ರು. ಇದೇ ವಿಚಾರವಾಗಿ ಸಂಸಾರದಲ್ಲಿ ಕಲಹ ಸಾಮಾನ್ಯವಾಗಿತ್ತು. ಒಂದೇ ಕುಟುಂಬದ 5ರ ಸಾವಿಗೆ ಕಾರಣವೇನು? ಮಗು ಪವಾಡದ ರೀತಿ ಬದುಕುಳಿಯಲು ಮಾವನೇ ಕಾರಣವಾದ್ನ? ಸ್ವರ್ಗದಂತಿದ್ದ ಮನೆಯಲ್ಲಿ ನರಕ ದರ್ಶನವಾಗ್ತಿರೋದು ಹೇಗೆ? ನೋಡೋಣ ಸಂಸಾರ ಸರ್ವನಾಶ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 5ರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅಂದ್ರಳಿಂಗ್ ಮುಖ್ಯ ರಸ್ತೆಯ ವಿನಾಯಕ ನಗರದಲ್ಲಿ ಘಟನೆ ನಡೆದಿದ್ದು ಸ್ಥಳೀಯ ಪತ್ರಿಕೆ ಸಂಪಾದಕ ಶಂಕರ್ ಎಂಬುವರ ಪತ್ನಿ ಭಾರತಿ, ಹೆಣ್ಣು ಮಕ್ಕಳಾದ ಸಿಂಚನಾ, ಸಿಂಧೂರಾಣಿ, ಮಗ ಮಧುಸಾಗರ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು. ಸಿಂಧೂರಾಣಿಯ 9 ತಿಂಗಳ ಮಗು ಹಸಿವಿನಿಂದ ಸಾವಿಗೀಡಾಗಿರೋ ಶಂಕೆ ವ್ಯಕ್ತವಾಗಿದೆ. 5 ದಿನಗಳ ಹಿಂದೆಯೇ 4 ಆತ್ಮಹತ್ಯೆಗೆ ಶರಣಾಗಿರೋ ಶಂಕೆ ಇದ್ದು ಕೊಳೆತ ಸ್ಥಿತಿಯಲ್ಲಿ 5ರ ಮೃತದೇಹ ಪತ್ತೆಯಾಗಿದೆ. ಮನೆ ಬಿಟ್ಟು ಹೋಗಿದ್ದ ಶಂಕರ್ ನಿನ್ನೆ ಸಂಜೆ 4:30ರ ಸುಮಾರಿಗೆ ವಾಪಸ್ಸಾಗಿದ್ರು. ಮನೆ ಕಾಲಿಂಗ್ ಬೆಲ್ ಒತ್ತಿ ಬಾಗಿಲು ಬಡಿದ್ರೂ ತೆರೆದಿರಲಿಲ್ಲ. ಹೀಗಾಗಿ ಕಿಟಕಿ ಒಡೆದು ನೋಡಿದಾಗ ಮನೆ ಒಳಗಿನಿಂದ ಕೆಟ್ಟ ವಾಸನೆ ಬಂದಿದ್ದು ಬ್ಯಾಟರಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಅಲ್ಲದೆ ಸ್ಥಳೀಯರನ್ನ ಸಹಾಯಕ್ಕೆ ಕರೆದಿದ್ರು.
ಪೊಲೀಸರು ಕೀ ಮೇಕರ್ ಕರೆಸಿ ಮನೆ ಬಾಗಿಲು ತೆರೆಸಿದಾಗ ಮನೆಯಲ್ಲಿ 5 ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಒಂದೇ ಮನೆಯಲ್ಲಿದ್ದ 6 ಜನರ ಪೈಕಿ 5 ಸಾವಿಗೀಡಾಗಿದ್ದು 4 ನೇಣಿಗೆ ಶರಣಾದ್ರೆ ಮತ್ತೊಂದು ಮಗು ಹಸಿವಿನಿಂದ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. 9 ತಿಂಗಳ ಗಂಡು ಮಗು ಹಸಿವಿನಿಂದ ಸಾವಿಗೀಡಾಗಿರುವ ಅನುಮಾನ ವ್ಯಕ್ತವಾಗಿದೆ. ಆದರೆ 3 ವರ್ಷದ ಹೆಣ್ಣು ಮಗು ಬದುಕುಳಿದಿದೆ ಪವಾಡವಾಗಿದ್ದು ಮಗು ಬದುಕುಳಿಯಲು ಮಾವ ಮಧುಸಾಗರ್ನೇ ಕಾರಣ ಅಂತ ಹೇಳಲಾಗ್ತಿದೆ. ಮಧುಸಾಗರ್ 2 ದಿನಗಳ ಕಾಲ ಮಗುವಿಗೆ ತಿಂಡಿ ನೀಡಿರುವ ಸಾಧ್ಯತೆ ಇದೆ. ಭಾನುವಾರ ಮಧುಸಾಗರ್ನ ಅಮ್ಮ, 2 ಅಕ್ಕಂದಿರು ನೇಣಿಗೆ ಶರಣಾದ್ರೆ 3 ಸಾವಿನ ಬಳಿಕ ಮಧು ಸಾವನ್ನಪ್ಪಿರೋ ಅನುಮಾನ ವ್ಯಕ್ತವಾಗಿದೆ. 1 ಅಥವಾ 2 ದಿನ ತಡವಾಗಿ ಮಧುಸಾಗರ್ ನೇಣಿಗೆ ಶರಣಾಗಿರೋ ಶಂಕೆ ಇದ್ದು 4 ಮೃತದೇಹಕ್ಕಿಂತ ಮಧುಸಾಗರ್ ದೇಹ ಕಡಿಮೆ ಕೊಡುತ್ತಿದ್ದು ಮೃತದೇಹಗಳ ರವಾನೆ ವೇಳೆ ಪೊಲೀಸರು ಈ ಅಂಶವನ್ನ ಗಮನಿಸಿದ್ದಾರೆ. ಅಮ್ಮ, 2 ಅಕ್ಕಂದಿರು ಆತ್ಮಹತ್ಯೆ ಮಾಡಿಕೊಂಡ 1-2 ದಿನಗಳ ಬಳಿಕ ಮಧುಸಾಗರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಎಲ್ಲರ ಮೃತದೇಹದ ಮಧ್ಯೆ ಮನೆಯಲ್ಲೇ ಮಧುಸಾಗರ್ ಇದ್ನ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಅಲ್ಲದೆ ಮಧುಸಾಗರ್ 2 ದಿನಗಳ ಕಾಲ 3 ವರ್ಷದ ಮಗುವಿಗೆ ತಿಂಡಿ ನೀಡಿರೋ ಸಾಧ್ಯತೆ ಇದೆ. ಇದೇ ಕಾರಣದಿಂದಾಗಿ 3 ವರ್ಷದ ಮಗು ಬದುಕುಳಿದಿದೆ ಅಂತ ಹೇಳಲಾಗ್ತಾ ಇದ್ದು 2 ದಿನಗಳ ಕಾಲ ಮಗುವಿಗೆ ತಿಂಡಿ ನೀಡಿ ನಂತರ ನೇಣಿಗೆ ಶರಣಾಗಿರೋ ಶಂಕೆ ವ್ಯಕ್ತವಾಗಿದೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಕಂದಮ್ಮನ ಪ್ರಾಣ ಉಳಿದಿದೆ. ಪತ್ನಿ ಮಕ್ಕಳ ಶವ ನೋಡಿ ಶಾಕ್ ಆಗಿದ್ದ ಶಂಕರ್ ಮೊದಲಿಗೆ 6 ಜನ ಮೃತಪಟ್ಟಿರುವ ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ನಿಂತ್ರಾಣವಾಗಿ ಬಿದ್ದಿದ್ದ ಮಗುವನ್ನ ಗಮನಿಸಿದ ಬ್ಯಾಡ್ರಹಳ್ಳಿ ಪೊಲೀಸರು ಪ್ರಜ್ಞಾ ಬದುಕಿರುವುದಾಗಿ ಹೇಳಿದ್ರು. ಮಗು ಉಸಿರಾಟವನ್ನ ಗಮನಿಸಿ ಮಗುವನ್ನ ಇನ್ಸ್ಪೆಕ್ಟರ್ ರಾಜೀವ್ ಎಚ್ಚರಿಸಿದ್ದು ಮಗು ಎಚ್ಚರವಾಗ್ತಾ ಇದ್ದಂತೆ ಶಂಕರ್ ಆರೈಕೆ ಮಾಡಿದ್ದಾರೆ. ಮಗುವನ್ನ ಎತ್ಕೊಂಡು ಯಾರಾದ್ರೂ ನೀರ್ ಕೊಡ್ರಪ್ಪ ಅಂತ ಶಂಕರ್ ಓಡುವ ದೃಶ್ಯ ಟಿವಿ 9ಗೆ ಲಭ್ಯವಾಗಿದೆ. ಐಷಾರಾಮಿ ಮನೆಯಲ್ಲಿ ಮಗ, 2 ಹೆಣ್ಣು ಮಕ್ಕಳ ಜೊತೆ ಶಂಕರ್ ನೆಲೆಸಿದ್ರು. ವಿನಾಯಕನಗರದಲ್ಲಿನ ಮನೆಯ ಕೆಳಮಹಡಿಯನ್ನ ಬಾಡಿಗೆಗೆ ನೀಡಲಾಗಿತ್ತು. ಶಂಕರ್ ಹಾಗೂ ಭಾರತಿ ಇರ್ತಾ ಇದ್ದ ಮೊದಲ ಮಹಡಿಯಲ್ಲಿ ಕಿರಿಯ ಪುತ್ರಿ ಸಿಂಧೂರಾಣಿ ನೇಣು ಬಿಗಿದುಕೊಂಡು ಮೃತಪಟ್ಟಿದ್ದು ಅದೇ ಕೊಠಡಿಯ ಬೆಡ್ ಮೇಲೆ 9 ತಿಂಗಳ ಗಂಡು ಮಗುವಿನ ಮೃತದೇಹ ಇತ್ತು. ಹಾಲ್ನ ಫ್ಯಾನಿಗೆ ಭಾರತಿ ನೇಣು ಬಿಗಿದುಕೊಂಡಿದ್ರು. ಶಂಕರ್ನ 2ನೇ ಮಹಡಿಯಲ್ಲಿ 3 ಮಕ್ಕಳಿಗೆ 3 ಕೊಠಡಿ ಇತ್ತು. 2 ಪ್ರತ್ಯೇಕ ಕೊಠಡಿಯಲ್ಲಿ ಹಿರಿಯ ಪುತ್ರಿ ಸಿಂಚನಾ ಮತ್ತು ಮಗ ಮಧುಸಾಗರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮಧುಸಾಗರ್ ಕೊಠಡಿಯಲ್ಲಿ ಇದ್ದಂತಹ 3 ವರ್ಷದ ಪ್ರೇಕ್ಷಾ ಪವಾಡ ಸದೃಶವಾಗಿ ಬದುಕುಳಿದಿದೆ. ಸ್ವರ್ಗದಂತಿದ್ದ ಐಷಾರಾಮಿ ನಿವಾಸದಲ್ಲೀಗ ನರಕ ದರ್ಶನವಾಗ್ತಿದೆ. ತುಂಬಿ ತುಳುಕ್ತಾ ಇದ್ದ ಮನೆ ಇದೀಗ ಖಾಲಿಯಾಗಿದ್ದು ಶಂಕರ್ ಮನೆಯಲ್ಲಿದ್ದ 7 ಜನರ ಪೈಕಿ 5 ಮೃತಪಟ್ಟಿದ್ದಾರೆ. ಶಂಕರ್ 3 ವರ್ಷದ ಪ್ರೇಕ್ಷ ಬಿಟ್ಟು ಉಳಿದೆಲ್ಲರೂ ಸಾವಿಗೀಡಾಗಿದ್ದು ಮನೆಯಲ್ಲಿದ್ದ 9 ತಿಂಗಳ ಮಗುವಿನ ನಗು ನಿಂತು ಹೋಗಿದೆ. ಎಲ್ಲರನ್ನ ಕಳೆದುಕೊಂಡು ಶಂಕರ್ ಒಬ್ಬಂಟಿಯಾಗಿದ್ದು ಐಷಾರಾಮಿ ಮನೆಗೆ ಪೊಲೀಸರು ಬೀಗ ಹಾಕಿದ್ದಾರೆ. ಅಕ್ಟೋಬರ್ 5ಕ್ಕೆ WHO ಕೋವ್ಯಾಕ್ಸಿನ್ಗೆ ಅನುಮೋದನೆ ಕೊಡುತ್ತಾ? ಮುಂಬೈನಲ್ಲಿ ಎಷ್ಟು ಜನರಲ್ಲಿ ಕೊರೋನಾ ವಿರುದ್ಧ ಆಂಟಿಬಾಡಿ ಬೆಳವಣಿಗೆಯಾಗಿದೆ? ನೀರಜ್ ಚೋಪ್ರಾರ ಜಾವ್ಲಿನ್ ಎಷ್ಟು ಕೋಟಿಗೆ ಬಿಡ್ ಆಗಿದೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತ್ ಬಯೋಟೆಕ್ ಕಂಪನಿಯ ಕೋವ್ಯಾಕ್ಸಿನ್ ಲಸಿಕೆಗೆ ತುರ್ತು ಬಳಕೆಗೆ ಅನುಮೋದನೆ ನೀಡುವ ಬಗ್ಗೆ ಚರ್ಚಿಸಲು ಅಕ್ಟೋಬರ್ 5ರಂದು ವಿಶ್ವ ಆರೋಗ್ಯ ಸಂಸ್ಥೆಯ ಸ್ಟ್ರಾಟಜಿಕ್ ಅಡ್ವೈಸರಿ ಗ್ರೂಪ್ ಆಫ್ ಎಕ್ಸ್ಪರ್ಟ್ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಭಾರತದ ಸ್ವದೇಶಿ ಲಸಿಕೆಯಾದ ಕೋವ್ಯಾಕ್ಸಿನ್ ಲಸಿಕೆಗೆ ತುರ್ತು ಬಳಕೆಗೆ ಅನುಮೋದನೆ ಸಿಗೋ ನಿರೀಕ್ಷೆ ಇದೆ. WHOದಿಂದ ಕೋವ್ಯಾಕ್ಸಿನ್ಗೆ ಅನುಮೋದನೆ ಸಿಕ್ಕರೆ ಕೋವ್ಯಾಕ್ಸಿನ್ ಲಸಿಕೆ ಪಡೆದವರು ವಿಶ್ವದೆಲ್ಲೆಡೆ ಸಂಚರಿಸಲು ಅವಕಾಶ ಸಿಗಲಿದೆ. ದೇಶದಲ್ಲಿ ನಿನ್ನೆ 2.5 ಕೋಟಿ ಡೋಸ್ ಕೊರೋನಾ ಲಸಿಕೆ ಜನರಿಗೆ ನೀಡಲಾಗಿದೆ. ಇದು ವಿಶ್ವ ದಾಖಲೆ. ವಿಶ್ವದ ಯಾವುದೇ ದೇಶಗಳು ಕೂಡ ಕೇವಲ 24 ಗಂಟೆಗಳ ಅವಧಿಯಲ್ಲಿ 2.5 ಕೋಟಿ ಡೋಸ್ ಲಸಿಕೆ ನೀಡಲು ಸಾಧ್ಯವಾಗಿಲ್ಲ. 58 ದೇಶಗಳ ಜನಸಂಖ್ಯೆಗಿಂತ ಹೆಚ್ಚಿನ ಲಸಿಕೆಯನ್ನ ಜನರಿಗೆ ಭಾರತದಲ್ಲಿ ನೀಡಲಾಗಿದೆ. ದೇಶದಲ್ಲಿ ನಿನ್ನೆ 2.5 ಕೋಟಿ ಡೋಸ್ಗಿಂತ ಹೆಚ್ಚಿನ ಪ್ರಮಾಣದ ಲಸಿಕೆ ನೀಡಿರುವುದು ವಿಶ್ವ ದಾಖಲೆ ನಿರ್ಮಿಸಿದೆ. ಪ್ರತಿ ಸೆಕೆಂಡ್ಗೆ 617 ಜನರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಪ್ರತಿ ನಿಮಿಷಕ್ಕೆ 37,000 ಜನರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಪ್ರತಿ ಗಂಟೆಗೆ 22.7 ಲಕ್ಷ ಜನರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಪ್ರಧಾನಿ ಮೋದಿ ಹುಟ್ಟುಹಬ್ಬದ ಮೆರುಗು ತರಲು ದಾಖಲೆಯ ಲಸಿಕೆ ನೀಡಲಾಗಿದೆ.
ನಿನ್ನೆ ಬಿಹಾರದಲ್ಲಿ ಅತಿ ಹೆಚ್ಚು ಕೊರೋನಾ ಲಸಿಕೆ ನೀಡಲಾಗಿದೆ. ಬಿಹಾರ ರಾಜ್ಯದಲ್ಲಿ 29 ಲಕ್ಷ ಡೋಸ್ ಲಸಿಕೆ ನೀಡಲಾಗಿದೆ. ಉತ್ತರ ಪ್ರದೇಶದಲ್ಲಿ 27.15 ಲಕ್ಷ ಡೋಸ್ ಕೊರೋನಾ ಲಸಿಕೆ ನೀಡಲಾಗಿದೆ. ಕರ್ನಾಟಕದಲ್ಲೂ 28 ಲಕ್ಷ ಡೋಸ್ ಲಸಿಕೆ ನೀಡಲಾಗಿದೆ. ಗುಜರಾತ್ನಲ್ಲಿ 23.37 ಲಕ್ಷ ಡೋಸ್ ಲಸಿಕೆ ನೀಡಲಾಗಿದೆ. ಕೊರೋನಾ ಲಸಿಕೆ ನೀಡಿಕೆಗಾಗಿ ದೇಶದಾದ್ಯಂತ 1.10 ಲಕ್ಷ ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಬಿಜೆಪಿ ಆಳ್ವಿಕೆಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಲಸಿಕೆಯನ್ನು ನೀಡಲಾಗಿದೆ. ದೇಶದಾದ್ಯಂತ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಮಸ್ಕ್ಯುಲರ್ ಆಟ್ರೋಫಿ ಡ್ರಗ್ಸ್ ಮೇಲಿನ ಐಜಿಎಸ್ಟಿಗೆ ಸಂಪೂರ್ಣ ವಿನಾಯಿತಿ ನೀಡುವ ತೀರ್ಮಾನವನ್ನು ಲಕ್ನೋದಲ್ಲಿ ನಡೆದ ಜಿಎಸ್ಟಿ ಮಂಡಳಿಯು ತೆಗೆದುಕೊಂಡಿದೆ. ಆರೋಗ್ಯ ಇಲಾಖೆಯ ಸಲಹೆ ಮೇರೆಗೆ 16 ಕೋಟಿ ರೂಪಾಯಿ ಬೆಲೆ ಬಾಳುವ ಡ್ರಗ್ಸ್ಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ. ಜೋಲೋಗ್ಲೆಗೆಲೆಸಮ್ ಮತ್ತು ವಿಲಟೆಪಸೋ ಡ್ರಗ್ಸ್ ಮೇಲೆ 16 ಕೋಟಿ ರೂಪಾಯಿ ಮಕ್ಕಳ ಜೀವರಕ್ಷಕ ಡ್ರಗ್ಸ್ ಅನ್ನು ಅಮೆರಿಕದಿಂದ ಆಮದು ಮಾಡಿಕೊಳ್ಳಬೇಕಾಗಿದೆ. ದೇಶದ ವಾಣಿಜ್ಯ ನಗರಿಂದ ಗುಡ್ ನ್ಯೂಸ್ ಬಂದಿದೆ. ಮುಂಬೈನಲ್ಲಿ 86% ಜನರಲ್ಲಿ ಕೊರೋನಾ ವೈರಸ್ ವಿರುದ್ಧದ ಪ್ರತಿಕಾಯಗಳು ಬೆಳವಣಿಗೆಯಾಗಿವೆ. ಮುಂಬೈ ಪಾಲಿಕೆ ಆಗಸ್ಟ್ ತಿಂಗಳಲ್ಲಿ ನಡೆಸಿದ ಸೆರೋ ಸರ್ವೆಯಲ್ಲಿ ಈ ಅಂಶ ತಿಳಿದು ಬಂದಿದೆ. ಅಲ್ಲದೆ ಮುಂಬೈನಲ್ಲಿ ಲಸಿಕೆ ಹಾಕಿಸಿಕೊಳ್ಳದ 79% ಜನರಲ್ಲೂ ಪ್ರತಿಕಾಯಗಳು ಬೆಳವಣಿಗೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ತಮಗೆ ಬಂದ ಗಿಫ್ಟ್ಗಳನ್ನು ಹರಾಜು ಹಾಕುವ ಸಂಪ್ರದಾಯ ಪಾಲಿಸುತ್ತಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಜಾವ್ಲಿನ್ನಲ್ಲಿ ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾ ಒಲಿಂಪಿಕ್ಸ್ನಲ್ಲಿ ತಾವು ಬಳಸಿದ ಜಾವ್ಲಿನ್ ಅನ್ನ ಪ್ರಧಾನಿ ಮೋದಿಗೆ ಗಿಫ್ಟ್ ಆಗಿ ನೀಡಿದರು. ಈ ಜಾವ್ಲಿನ್ ಅನ್ನ ಇದೀಗ ನಮಾಮಿ ಗಂಗೆ ಪ್ರಾಜೆಕ್ಟ್ಗಾಗಿ ಮೋದಿ ಹರಾಜಿಗಿಟ್ಟಿದ್ದಾರೆ. ನೀರಜ್ ಚೋಪ್ರಾ ಜಾವ್ಲಿನ್ಗೆ ಇದೀಗ ಹರಾಜಿನಲ್ಲಿ 5 ಕೋಟಿ ರೂಪಾಯಿ ಬಿಡ್ ಮಾಡಲಾಗಿದೆ. ಪಂಜಾಬ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಿಎಂ ಸ್ಥಾನದಿಂದ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಬದಲಾವಣೆ ಮಾಡುವ ತೀರ್ಮಾನ ಕೈಗೊಳ್ಳುವ ವದಂತಿ ಕೂಡ ಇದೆ. ಬಿಜೆಪಿ ಉತ್ತರಾಖಂಡ್, ಕರ್ನಾಟಕ, ಗುಜರಾತ್ ರಾಜ್ಯಗಳಲ್ಲಿ ಸಿಎಂ ಬದಲಾವಣೆ ಮಾಡಿದಂತೆ ಕಾಂಗ್ರೆಸ್ ಪಕ್ಷ ಕೂಡ ಪಂಜಾಬ್ನಲ್ಲಿ ಸಿಎಂ ಬದಲಾವಣೆ ಮಾಡುತ್ತಾ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಪಂಜಾಬ್ ಕಾಂಗ್ರೆಸ್ನಲ್ಲಿ ಸಿಎಂ ಅಮರೀಂದರ್ ಸಿಂಗ್, ನವಜೋತ್ ಸಿಂಗ್ ಸಿಧು ಮಧ್ಯೆ ಫೈಟ್ ನಡೀತಿದೆ. ರಾಜ್ಯ ಪ್ರವಾಸ ಬಗ್ಗೆ ಬಿಎಸ್ವೈ ಹೇಳಿದ್ದೇನು? ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದು ಯಾರು? ಇಂದಿನಿಂದ ತಾಲೀಮು ಆರಂಭಿಸಬೇಕಿದ್ದ ದಸರಾ ಗಜಪಡೆ ಇನ್ನೂ ವಿಶ್ರಾಂತಿಯಲ್ಲೇ ಇರೋದು ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರು ಮೂಲಕ ಈಗಾಗಲೇ ಪ್ರವಾಸ ಆರಂಭಿಸಲಾಗಿದೆ. ಅಧಿವೇಶನದ ಬಳಿಕ ಪ್ರವಾಸ ಮುಂದುವರಿಯಲಿದೆ. ಹೀಗಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಇಂದು ನಾಳೆ ದಾವಣಗೆರೆಯಲ್ಲಿ ಕೋರ್ ಕಮಿಟಿ ಸಭೆ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ 2 ದಿನಾನೂ ನಾನು ಭಾಗಿಯಾಗುವೆ. ಪ್ರಸಕ್ತ ರಾಜಕೀಯ ಬೆಳವಣಿಗೆ, ಉಪಚುನಾವಣೆ, ಸ್ಥಳೀಯ ಚುನಾವಣೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುತ್ತೆ ಅಂತ ಬಿಎಸ್ವೈ ತಿಳಿಸಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಂಡಿದೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಕಾಂಗ್ರೆಸ್ಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಿದೆ. ಹೀಗಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಜನ್ಮದಿನದಂದು ನಿರುದ್ಯೋಗ ದಿವಸ್ ಆಚರಿಸಿದ್ದ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ಬಂದು ತಲುಪಿದ್ದು 2 ವರ್ಷದಿಂದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡಲಾಗ್ತಿಲ್ಲ. ಅವರಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಿದ್ರೆ ನರೇಗಾ ಯೋಜನೆಯಲ್ಲಿ ಕೆಲಸ ಕೊಡಬಹುದು ಅಂತ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಆಡಳಿತ ನಡೆಸಲು ಬಿಜೆಪಿ ಸರ್ಕಾರ ವಿಫಲವಾಗಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಮೈಸೂರಲ್ಲಿ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಕಾಲದಲ್ಲಿ ಯಾವುದೇ ದೇವಾಲಯ ಒಡೆಸಿಲ್ಲ. ಆದರೆ ಹಿಂದೂ ಧರ್ಮವೇ ನಮ್ಮದು ಎಂತಿದ್ದವರು ದೇಗುಲ ಒಡೆಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಅನುಭವದ ಕೊರತೆ ಇದೆ. ದೇವಾಲಯ ತೆರವು ವಿಚಾರದಲ್ಲಿ ಸರ್ಕಾರದ್ದೇ ಲೋಪವಿದೆ. ಹೀಗಾಗಿ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವುದು ಸರಿಯಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಹೇಳಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ನೀಡಿದ್ದ ಹೇಳಿಕೆ ಬಾಲಿಶತನದಿಂದ ಕೂಡಿದೆ ಅಂತ ಗರಂ ಆಗಿದ್ದಾರೆ. ಹಿಂದೂ ಧರ್ಮವನ್ನ ಗುತ್ತಿಗೆ ಪಡೆದವರಂತೆ ಲಘುವಾಗಿ ಮಾತನಾಡ್ತಾರೆ. ದೇವಾಲಯ ತೆರವು ಮಾಡಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದೇಶ ಕೊಟ್ಟಿದ್ದಾರೆ. ಸಿಎಸ್ ಏನೇ ಆದೇಶ ಹೊರಡಿಸಿದ್ರೂ ಅದು ಸರ್ಕಾರದ ನಿಲುವಾಗಿರುತ್ತೆ. ಆದರೆ ದೇವಾಲಯ ತೆರವು ಮಾಡಿರೋದು ಸರಿಯಲ್ಲ. ಯಾರು ಧರ್ಮವನ್ನ ರಾಜಕಾರಣಕ್ಕೆ ತರಬಾರದು. ಆದರೆ ಬಿಜೆಪಿಯವರು ಧರ್ಮವನ್ನ ಸದಾ ರಾಜಕೀಯವಾಗಿ ಬಳಸ್ತಾರೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಬಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ.
ನಂಜನಗೂಡು ತಾಲೂಕಿನ ಹರದನಹಳ್ಳಿಯ ಮಹದೇವಮ್ಮ ದೇಗುಲ ತೆರವುಗೊಳಿಸುವ ಪಟ್ಟಿಯಲ್ಲಿ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಫೈಲ್ ಎಲ್ಲಿ ಹೋಗಿದೆ ಅಂತ ಶಾಸಕ ರಾಮದಾಸ್ ಮೈಸೂರಲ್ಲಿ ಪ್ರಶ್ನಿಸಿದ್ದಾರೆ. ಧಾರ್ಮಿಕ ಕೇಂದ್ರಗಳನ್ನು ಕ್ರಮಗೊಳಿಸುವಂತೆ 2010ರಲ್ಲೇ ಜಿಲ್ಲಾಧಿಕಾರಿಗೆ ನಾನು ಪತ್ರ ಬರೆದಿದ್ದೆ ಅಂತಾನೂ ರಾಮದಾಸ್ ತಿಳಿಸಿದ್ದಾರೆ. ಅಲ್ಲದೆ ದೇವಾಲಯಗಳ ಸಂರಕ್ಷಣೆಗೆ ವಿಧಾನಸಭೆಯಲ್ಲಿ ಬಿಲ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಸೆಪ್ಟೆಂಬರ್ 23ರಂದು ಬಿಲ್ ಮಂಡನೆಯಾಗಲಿದ್ದು ಚರ್ಚೆಗೂ ಅವಕಾಶ ಮಾಡಿಕೊಡಲಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಗಾಣಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಹೀಗಾಗಿ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕಲ್ಲಿನಾಥ ಮಹಾಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಸಚಿವ ಸಂಪುಟದಲ್ಲಿ ಇನ್ನೂ 4-5 ಸ್ಥಾನ ಖಾಲಿ ಇದ್ದು ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಕೊಡಬೇಕು. ಇಲ್ದಿದ್ರೆ ಸಿಂದಗಿ ಹಾನಗಲ್ ಬೈ ಎಲೆಕ್ಷನ್ನಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಅಂತ ವಿಜಯಪುರದ ದಿಗಂಬರೇಶ್ವರ ಸಂಸ್ಥಾನ ಮಠದ ಕಲ್ಲಿನಾಥ ಮಹಾಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ತಾಲೂಕು ಕಚೇರಿ ಬಳಿ ರೈತನೊಬ್ಬ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ದಾನೆ. ಧರಣಿ ನಿರತ ರೈತ ಪುಟ್ಟಸ್ವಾಮಿಗೌಡ ಸರ್ವೆ ಸಿಬ್ಬಂದಿ ವಿರುದ್ಧ ಗರಂ ಆಗಿದ್ದು 17,000 ಲಂಚ ಪಡೆದು ಸರ್ವೆ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸರ್ವೆ ಕಚೇರಿ ಬಾಗಿಲಲ್ಲೇ ಧರಣಿ ಕುಳಿತು ಸರ್ವೆ ಕೆಲಸ ಮಾಡಿಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದಿನಿಂದ ತಾಲೀಮು ಆರಂಭಿಸಬೇಕಿದ್ದ ಮೈಸೂರು ದಸರಾ ಗಜಪಡೆಗೆ ಇಂದು ವಿಶ್ರಾಂತಿ ನೀಡಲಾಗಿದೆ. ಸದ್ಯ ಮೈಸೂರು ಅರಮನೆಯಲ್ಲಿ ಗಜಪಡೆ ಬೀಡು ಬಿಟ್ಟಿದ್ದು ತಾಲೀಮನ್ನ ಮುಂದೂಡಲಾಗಿದೆ. ಕಾಡಿನಿಂದ ನಾಡಿಗೆ ಬಂದಿರೋ ಅಭಿಮನ್ಯು ನೇತೃತ್ವದ 8 ಆನೆಗಳು ನಾಡಿನ ಪರಿಸರಕ್ಕೆ ಹೊಂದಿಕೊಳ್ತಿವೆ. ಅರಮನೆ ಆವರಣದಲ್ಲಿ ಆನೆಗಳಿಗೆ ಜಂಬೂ ಸವಾರಿ ಮೆರವಣಿಗೆಯ ಪ್ರಾಕ್ಟೀಸ್ ಮಾಡಲಾಗುತ್ತಿದ್ದು ಅರಮನೆ ಹೊರಗಡೆಯೂ ತಾಲೀಮು ಮಾಡಿಸಲು ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಟಿ20 ಟೀಮ್ನ ಉಪನಾಯಕನ ಪಟ್ಟಕ್ಕೆ ಯಾರ್ಯಾರ ಮಧ್ಯೆ ಪೈಪೋಟಿ ನಡೆಯುತ್ತಿದೆ? ವಿಷ್ಣುವರ್ಧನ್, ಉಪೇಂದ್ರ, ಶ್ರುತಿ ಹುಟ್ಟುಹಬ್ಬದ ಸಂಭ್ರಮ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಉಗ್ರ ದಾಳಿ ಎಚ್ಚರಿಕೆ ಹಿನ್ನೆಲೆಯಲ್ಲಿ ನ್ಯೂಜಿಲೆಂಡ್ ಕ್ರಿಕೆಟ್ ತಂಡ ಪಾಕಿಸ್ತಾನ ಪ್ರವಾಸವನ್ನು ರದ್ದುಗೊಳಿಸಿದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಪಾಕ್ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಪ್ರವಾಸ ರದ್ದುಗೊಳಿಸುವ ಮೂಲಕ ನ್ಯೂಜಿಲೆಂಡ್ ಪಾಕಿಸ್ತಾನದ ಕ್ರಿಕೆಟ್ ಅನ್ನು ಕೊಲೆಗೈದಿದೆ ಅಂತ ಹೇಳಿದ್ದಾರೆ. ಇಂದು ಸಾಹಸ ಸಿಂಹ ವಿಷ್ಣುವರ್ಧನ್ರ 71ನೇ ವರ್ಷದ ಹುಟ್ಟುಹಬ್ಬ. ಅಭಿಮಾನಿಗಳು ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋ ಹಾಗೂ ಮೈಸೂರಿನಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ರು. ಆದರೆ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಹಾಗೂ ಕುಟುಂಬ ಸದಸ್ಯರು ಸಿಂಪಲ್ ಆಗಿ ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ. ಕೆಲವು ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋಗೆ ಆಗಮಿಸಿ ವಿಷ್ಣುವರ್ಧನ್ ಸಮಾಧಿ ದರ್ಶನ ಪಡೆದಿದ್ದಾರೆ. ಸ್ಯಾಂಡಲ್ವುಡ್ ನಟ ರಿಯಲ್ ಸ್ಟಾರ್ ಉಪೇಂದ್ರಗೆ ಇಂದು 53ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಪ್ರತಿ ವರ್ಷ ಉಪ್ಪಿ ಬರ್ತ್ಡೇಗೆ ಅಭಿಮಾನಿಗಳು ಅವರ ನಿವಾಸಕ್ಕೆ ಹೋಗಿ ಶುಭ ಹಾರೈಸಿ ಬಗೆ ಬಗೆಯ ಉಡುಗೊರೆಯನ್ನು ಕೊಡ್ತಾ ಇದ್ರು. ಆದರೆ ಈ ಬಾರಿ ಬರ್ತ್ಡೇಗೆ ಬ್ರೇಕ್ ಹಾಕಿರುವಂತಹ ಉಪ್ಪಿ ಅಭಿಮಾನಿಗಳಲ್ಲಿ ಮನವಿ ಮಾಡಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂತಹ ಸ್ಯಾಂಡಲ್ವುಡ್ ನಟಿ 120ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾಗಿರುವಂತಹ ಶ್ರುತಿ ಸಿಂಪಲ್ ಸೆಲೆಬ್ರೇಷನ್ ಮಾಡುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದಲೂ ಹುಟ್ಟುಹಬ್ಬವನ್ನ ಕುಟುಂಬ ಸದಸ್ಯರ ಜೊತೆ ಸಿಂಪಲ್ ಆಗಿ ಆಚರಣೆ ಮಾಡಿಕೊಳ್ತಿರುವಂತಹ ನಟಿ ಇಂದು ಕೂಡ ಸರಳವಾಗಿ ಆಚರಣೆ ಮಾಡಿಕೊಳ್ತಿದ್ದಾರೆ. ಶ್ರುತಿ ಇಂದು 46ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಸದ್ಯ ಹೊಸ ನಿರ್ದೇಶಕ ಅಟ್ಲಿ ಜೊತೆ ಸಿನಿಮಾದಲ್ಲಿ ನಟಿಸಿ ಕಮಾಲ್ ಮಾಡೋಕೆ ರೆಡಿಯಾಗಿದ್ದಾರೆ. ಈ ಸಿನಿಮಾದ ನಂತರ ಶಾರುಖ್ ಯಾವ ಸಿನಿಮಾದಲ್ಲಿ ನಟಿಸುತ್ತಾರೆ ಅನ್ನೋ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಸದ್ಯ ರಾಜ್ಕುಮಾರ್ ಹಿರಾನಿ ಹೇಳಿರುವಂತಹ ಒಂದು ಸಾಮಾಜಿಕ ಕಳಕಳಿ ಹೊಂದಿರುವಂತಹ ವಿಭಿನ್ನ ಕಥೆಯನ್ನ ಶಾರುಖ್ ಒಪ್ಪಿಕೊಂಡಿದ್ದು ಮೇ 2022ರ ವೇಳೆಗೆ ಶೂಟಿಂಗ್ ಪ್ಲಾನ್ ಮಾಡಿದ್ದಾರಂತೆ.